ಸಿಆರ್ಪಿಎಫ್ ವಾಹನದ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 3:40ಕ್ಕೆ ಬೆಂಗಳೂರಿಗೆ ಪಾರ್ಥಿವ ಶರೀರದ ರವಾನೆಯಾಗುತ್ತೆ. ಬೆಳಗ್ಗೆ 7 ರಿಂದ 8 ಗಂಟೆ ಸುತ್ತಿಗೆ ಬರುವ ನಿರೀಕ್ಷೆ ಇತ್ತು. ಆದರೆ ಕೊಂಚ ಇನ್ನೂ ಕೂಡ ವಿಳಂಬ ಆಗುವಂತ ಒಂದು ಮಾಹಿತಿ ಸಿಕ್ಕಿರೋದು. ಸಿಆರ್ಪಿಎಫ್ ವಾಹನದ ಒಂದು ಮೇಲೆ ದಾಳಿ ಏನಾಯಿತು, ಅದರಲ್ಲಿ ಮೃತಪಟ್ಟಂತರ ಯೋಧರನ್ನ ಈಗ ಅವರ ಹುಟ್ಟೂರಿಗೆ ಅವರ ಪಾರ್ಥಿವ ಶರೀರವನ್ನ ಕಳಿಸುವಂತ ಕೆಲಸ ಆಗ್ತಿದೆ. ಈಗ ಗುರು ಅವರ ಪಾರ್ಥಿವ ಶರೀರ ಆಗಮನದಲ್ಲಿ ವಿಳಂಬ ಆಗುತ್ತೆ. ಮಧ್ಯಾಹ್ನ 3:40ಕ್ಕೆ ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ತಲುಪಿಸಲಾಗುತ್ತೆ ಅಂತ ಮಾಹಿತಿ ಈಗ ಲಭ್ಯವಾಗ್ತಿರೋದು. ದೆಹಲಿಯಿಂದ ತಿರುಚಿ, ಮಥುರೈ, ಕ್ಯಾಲಿಕಟ್ ಅಲ್ಲಿಗೆ ಹೋದ ನಂತರ ಬೆಂಗಳೂರಿಗೆ ಬರುವಂತ ಪ್ಲಾನ್ ಆಗಿದೆ. ಹಾಗಾಗಿ 3:40ಕ್ಕೆ ಬೆಂಗಳೂರಿನ HAL ವಿಮಾನ ನಿಲ್ದಾಣಕ್ಕೆ ಗುರು ಅವರ ಪಾರ್ಥಿವ ಶರೀರ ತಲುಪುತ್ತೆ. ವಾಯುಪಡೆಯ ವಿಶೇಷ ವಿಮಾನದಲ್ಲಿ ಆಗಮನ. ಬೆಂಗಳೂರಿನಿಂದ ಮಂಡ್ಯಕ್ಕೆ ಪಾರ್ಥಿವ ಶರೀರದ ರವಾನೆ ಆಗುತ್ತೆ. ಆ ಮೂಲಕ ಗುಡಿಗೆರೆಯಲ್ಲಿ ಏನು ಕಳೆದ 2 ದಿನಗಳಿಂದ ಕಾಯ್ತಿದ್ದಾರೆ, ಮಧ್ಯಾಹ್ನದವರೆಗೂ ಕಾಯಬೇಕಾಗತ್ತೆ. ಈಗಾಗಲೇ 3 ಜಿಲ್ಲಾಡಳಿತಕ್ಕೂ ಕೂಡ ಎಲ್ಲ ಮಾಹಿತಿಯನ್ನು ಕೊಡಲಾಗಿದೆ, ಎಲ್ಲ ಸೂಚನೆಯನ್ನು ಕೊಡಲಾಗಿದೆ. ವಾಯುಪಡೆಯ ವಿಶೇಷ ವಿಮಾನದ ಮೂಲಕ ಗುರು ಅವರ ಪಾರ್ಥಿವ ಶರೀರ ಬೆಂಗಳೂರಿಗೆ ಇವತ್ತು ಮಧ್ಯಾಹ್ನ 3:40ಕ್ಕೆ ಅಲ್ಲಿ ರವಾನೆ ಆಗುತ್ತೆ. ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ 7 ಗಂಟೆಗೆ ಬರುವಂತ ನಿರೀಕ್ಷೆ ಇತ್ತು. ನಿನ್ನೆ ರಾತ್ರಿಯೇ ಬರಬೇಕಾಗಿತ್ತು, ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಅದು ಸಾಧ್ಯವಾಗಿರಲಿಲ್ಲ. ಇವತ್ತು ಬೆಳಗ್ಗೆ ಕೂಡ ಬರುವಂತದ್ದು ಈಗ ಇಲ್ಲ ಅನ್ನೋದು ಮಾಹಿತಿ ಲಭ್ಯವಾಗಿದೆ ಅಧಿಕೃತವಾಗಿ. ದೆಹಲಿ, ತಿರುಚಿ, ಮಥುರೈ, ಕ್ಯಾಲಿಕಟ್ ಅದಾದ ನಂತರ ಅಲ್ಲಿನ ಯೋಧರನ್ನ ಅವರ ಪಾರ್ಥಿವ ಶರೀರವನ್ನ ರವಾನೆ ಮಾಡಿದ ನಂತರ ಬೆಂಗಳೂರಿಗೆ ಬರುವಂತಹ ಪ್ಲಾನ್ ಆಗಿದೆ. ಆ ಮೂಲಕ ಆ ಎಲ್ಲ ಒಂದು ಪ್ಲೇಸ್ಗಳನ್ನ ಕವರ್ ಮಾಡಿದ ನಂತರ ಬೆಂಗಳೂರಿಗೆ ಬರೋದ್ರಿಂದ ಸಂಜೆ 3:40 ಹೊತ್ತಿಗೆ ಪಾರ್ಥಿವ ಶರೀರ HAL ಏರ್ಪೋರ್ಟ್ ಅನ್ನ ತಲುಪುತ್ತೆ. ವಾಯುಪಡೆ ವಿಶೇಷ ವಿಮಾನದ ಆಗಮನ. ಆ ವಿಶೇಷ ವಿಮಾನದಲ್ಲಿ ಪಾರ್ಥಿವ ಶರೀರವನ್ನ ಬೆಂಗಳೂರಿನ HAL ಏರ್ಪೋರ್ಟ್ಗೆ ಪಾರ್ಥಿವ ಶರೀರವನ್ನ ಅಲ್ಲಿ ತಲುಪಿಸಲಾಗುತ್ತೆ. ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್, ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಸೇರಿದಂತೆ ರಾಜಕೀಯ ಗಣ್ಯರು ಕೂಡ, ಜನಪ್ರತಿನಿಧಿಗಳು ಅಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆ. ಸಕಲ ಸರ್ಕಾರಿ ಗೌರವ ಏನಿದೆ ಅವೆಲ್ಲವನ್ನು ಕೂಡ ಸಲ್ಲಿಸಿದ ನಂತರ ರಸ್ತೆ ಮಾರ್ಗದ ಮೂಲಕ ಮಂಡ್ಯದ ಗುಡಿಗೆರೆಗೆ ಪಾರ್ಥಿವ ಶರೀರವನ್ನ ಯಾತ್ರೆಯ ಮೂಲಕ ಕಳಿಸುವಂತಹ ಪ್ಲಾನ್ ಆಗಿದೆ. ಗೌರವವನ್ನ ಸಲ್ಲಿಸುವುದಕ್ಕೆ 3 ಜಿಲ್ಲೆಗಳ ಜಿಲ್ಲಾಡಳಿತ ಏನಿದೆ ಅವರಿಗೆ ಈಗಾಗಲೇ ಸೂಚನೆ ಕೊಟ್ಟು ಸಿದ್ಧತೆ ಕೂಡ ಆಗಿದೆ. ವಾಯುಪಡೆಯ ವಿಶೇಷ ವಿಮಾನದಲ್ಲಿ ಆಗಮನ. ಬೆಂಗಳೂರಿನ ಮಂಡ್ಯಕ್ಕೆ ಪಾರ್ಥಿವ ಶರೀರವನ್ನ ಬೆಂಗಳೂರಿನಿಂದ ಮಂಡ್ಯಕ್ಕೆ ರವಾನೆ ಮಾಡಲಾಗುತ್ತೆ. ಈ ರೀತಿಯಾಗಿ ಎಲ್ಲ ಸಿದ್ಧತೆ. ಒಂದ್ ಕಡೆ ಮಂಡ್ಯದ ಗುಡಿಗೆರೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿಯಿಂದಲೇ ಗುರು ಅವರ ಪಾರ್ಥಿವ ಶರೀರ ಬರುತ್ತೆ ಅನ್ನೋ ಒಂದು ಕಾಯುವಿಕೆಯಲ್ಲಿದ್ದಾರೆ. ಅದು ನಿನ್ನೆ ರಾತ್ರಿ ಕೂಡ ಸಾಧ್ಯವಾಗಿಲ್ಲ. ಇವತ್ತಿನ ಬೆಳಗ್ಗೆ ಆದರೂ ಬರ್ಬೋದು ಅನ್ನೋ ನಿರೀಕ್ಷೆ ಇತ್ತು, ಆದರೆ ಅದು ಕೂಡ ಸಾಧ್ಯವಾಗಿಲ್ಲ. ಈಗಾಗಲೇ ಸಾಕಷ್ಟು ಪೊಲೀಸ್ ಭದ್ರತೆ, ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬ್ಯಾರಿಕೇಡ್ಗಳನ್ನ ಕೂಡ ಅಲ್ಲಿ ರೆಡಿ ಮಾಡಲಾಗಿದೆ. ಇವತ್ತು ಬೆಳಗ್ಗೆಯಿಂದಲೇ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು, ಅಂತಿಮ ದರ್ಶನಕ್ಕೂ ಕೂಡ. ಆದರೆ ಈಗ ಆ ಒಂದು ಪ್ಲಾನ್ ಚೇಂಜ್ ಆಗಿದೆ. ಏನಂದ್ರೆ ದೆಹಲಿಯಿಂದ ತಿರುಚಿ, ಮಥುರೈ, ಕ್ಯಾಲಿಕಟ್ ಮೂಲಕ ಬೆಂಗಳೂರಿಗೆ ಬರೋದಿರೋದ್ರಿಂದ ಈಗ ಆ ಒಂದು ಏನೆಲ್ಲ ಒಂದು ಆಗಬೇಕು ಅದು ತಡವಾಗುತ್ತೆ ಅಂತ ಈಗಾಗಲೇ ಮಾಹಿತಿ ಸಿಕ್ಕಿದೆ. 3:40 ಬೆಂಗಳೂರಿನ HAL ಏರ್ಪೋರ್ಟ್ಗೆ ಪಾರ್ಥಿವ ಶರೀರ ರವಾನೆ ಆಗುತ್ತೆ ಅನ್ನೋದು ಮಾಹಿತಿ ಸಿಕ್ಕಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿಗಳು ತಯಾರಾಗಿದ್ದಾರೆ. ಧರಣೇಶ್ ದೆಹಲಿಯಿಂದ, ಅದೇ ರೀತಿಯಾಗಿ ಮಂಡ್ಯದಿಂದ ಪುಟ್ಟಪ್ಪ, ಗುಡಿಗೆರೆಯಿಂದ ರಾಘವೇಂದ್ರ ನೇರ ಸಂಪರ್ಕದಲ್ಲಿ. ಮೊದಲು ಗುಡಿಗೆರೆ ಬಳಿ ಹೋಗೋದಾದ್ರೆ ರಾಘವೇಂದ್ರ, ಸದ್ಯಕ್ಕೆ ಏನು ಬೆಳಗ್ಗೆ ಬರುವಂತ ನಿರೀಕ್ಷೆ ಇತ್ತು, ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರೆ, ಎಲ್ಲ ಸಿದ್ಧತೆ ಆಗಿತ್ತು. ಆದ್ರೆ ಈಗ 3:40 ಅಂದ್ರೆ ಇನ್ನೂ ಕೂಡ ತಡ ಆಗುತ್ತೆ. ಏನಂತಾರೆ, ಎಷ್ಟೊತ್ತಿಗೆ ಆಗ್ಬೋದು ಅಂತ್ಯ ಸಂಸ್ಕಾರ ಎಲ್ಲ ಅಂತ? ಎಸ್ ಅವಿನಾಶ್, ಏನು ಮೊನ್ನೆ ದಿನ ಪುಲ್ವಾಮಾದಲ್ಲಿ ನಡೆದಂತಹ ಒಂದು ಉಗ್ರರ ಅಟ್ಟಹಾಸದಲ್ಲಿ ಮಂಡ್ಯದ ಯೋಧ ಗುರು ಮೃತಪಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಮುಂಜಾನೆ ಸುಮಾರು 12:15ಕ್ಕೆ ಏನು ದೆಹಲಿಯಿಂದ ಬರಬೇಕಾಗಿದ್ದ ವಿಶೇಷ ವಿಮಾನ ಈಗ ತಾಂತ್ರಿಕ ಕಾರಣದಿಂದ ವಿಳಂಬವಾಗಿದೆ ಅಂತ ಮಾಹಿತಿಗಳು ಲಭ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಸುಮಾರು 15 ಗಂಟೆಗಳ ಕಾಲ ಏನು ಪಾರ್ಥಿವವನ್ನು ಹತ್ತುತ್ತಿರುವಂತಹ ವಿಶೇಷ ವಿಮಾನ ತಡವಾಗಿ ಅಂದ್ರೆ ಸುಮಾರು 15 ಗಂಟೆಗಳ ಕಾಲ ವಿಳಂಬವಾಗಿ ಬರಲಿದೆ. ಸುಮಾರು ಮಧ್ಯಾಹ್ನ 3:40ಕ್ಕೆ ಬೆಂಗಳೂರಿನ HAL ವಿಮಾನಕ್ಕೆ ಬರುವಂತಹ ಬಗ್ಗೆ ಇದೀಗ ಅಧಿಕಾರಿಗಳಿಗೂ ಮಾಹಿತಿ ಕೊಟ್ಟಿರುವಂತದ್ದು. ಅಂದ್ರೆ ಸುಮಾರು 15 ಗಂಟೆಗಳ
ಕಾಲ ಏನು ಇಲ್ಲಿ ಈ ಒಂದು ಗ್ರಾಮಕ್ಕೆ ಬರುವಂತಹ ಪಾರ್ಥಿವ ಶರೀರ ವಿಳಂಬ ಆಗುತ್ತೆ. ಅಲ್ಲಿಂದ ಸುಮಾರು 2 ಗಂಟೆಗಳ ಕಾಲ ಏನು ಇಲ್ಲಿಗೆ ಸ್ವಗ್ರಾಮ ಗುಡಿಗೆರೆ ಇದೆ, ಆ ಗುಡಿಗೆರೆ ಗ್ರಾಮಕ್ಕೆ ರಸ್ತೆ ಮಾರ್ಗದ ಮೂಲಕ ಅವರ ಪಾರ್ಥಿವ ಶರೀರವನ್ನು ಇಲ್ಲಿಗೆ ಬರ್ತಾರೆ ಜಿಲ್ಲಾಡಳಿತ. ಹಾಗಾಗಿ ಸುಮಾರು ಏನು ಈ ಒಂದು ಗ್ರಾಮದಲ್ಲಿ ನಿನ್ನೆಯಿಂದಲೂ ಕೂಡ ಏನು ಮುಂಜಾನೆ ಇಲ್ಲಿಗೆ ಪಾರ್ಥಿವ ಶರೀರ ಬರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿತ್ತು. ಆದರೆ ಇದೀಗ ಸುಮಾರು 15 ಗಂಟೆಗಳ ಕಾಲ ವಿಳಂಬ ಆಗುವ ಹಿನ್ನೆಲೆಯಲ್ಲಿ ಈಗ ಮತ್ತಷ್ಟು ಸಿದ್ಧತೆಗಳಿಗಾಗಿ ಈಗ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಒಂದು ಕಡೆ ಮನೆಯ ಬಳಿ ಕೂಡ ಏನು ಈ ಒಂದು ಗ್ರಾಮದಲ್ಲಿ ಪಾರ್ಥಿವ ಶರೀರ ಇಡಲಾಗುತ್ತೆ. ಆ ಪಾರ್ಥಿವ ಶರೀರದ ದರ್ಶನಕ್ಕೆ ಸುಮಾರು ಬೇಕಾದಂತಹ ಸಿದ್ಧತೆಗಳು ಏನು ಬ್ಯಾರಿಕೇಡ್ ವ್ಯವಸ್ಥೆ ಇರ್ಬೋದು, ಮತ್ತೆ ಸ್ಟೇಜ್ ವ್ಯವಸ್ಥೆ ಇರ್ಬೋದು, ಮತ್ತೆ ಇನ್ನಿತರ ವ್ಯವಸ್ಥೆಗಳನ್ನು ಕೂಡ ಜಿಲ್ಲಾಡಳಿತ ಮಾಡ್ಕೊತಾ ಇರುವಂತದ್ದು. ಒಂದು ಕಡೆ ಇಲ್ಲಿ ಮಾಡೋದ್ರೆ ಮತ್ತೊಂದು ಕಡೆ ಜಾಗದ ವಿವಾದದ ಹಿನ್ನೆಲೆಯಲ್ಲಿ ಏನು ಈ ಒಂದು ಗ್ರಾಮಸ್ಥರು ಏನು ನಿನ್ನೆ ದಿನ ಜಿಲ್ಲಾಡಳಿತ ಒಂದು ಘೋಷಣೆ ಮಾಡಿತ್ತು, ಗ್ರಾಮದ ಹೊರವಲಯದಲ್ಲಿ ಒಂದು ಸ್ಮಶಾನ ಜಾಗವನ್ನು ಗುರುತಿಸಿತ್ತು. ಆ ಜಾಗದಲ್ಲಿ ಇಲ್ಲಿನ ಗ್ರಾಮಸ್ಥರು ಸೇರಿದಂತೆ ಇಲ್ಲಿನ ಅಭಿಮಾನಿಗಳು ಎಲ್ಲರೂ ಕೂಡ ಈ ಒಂದು ಸ್ಥಳದಲ್ಲಿ ಬೇಡ ಅಂತ ಹೇಳಿ ಒತ್ತಾಯ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯೇ ಕೂಡ ಒಂದು ಜಾಗವನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ಏನು ಮಳವಳ್ಳಿ ಮದ್ದೂರು ರಸ್ತೆಯಲ್ಲಿ ಇರುವಂತಹ ಒಂದು ಜಾಗದಲ್ಲಿ ಈಗ ಅವರ ಅಂತಿಮ ಸಂಸ್ಕಾರಕ್ಕೆ ಈಗ ಸಕಲ ಸಿದ್ಧತೆಗಳನ್ನು ಕೂಡ ಜಿಲ್ಲಾಡಳಿತ ಮಾಡ್ಕೋತಾ ಇದೆ. ಜೊತೆಗೆ ಏನು ಈಗಾಗಲೇ ಕೂಡ ದೆಹಲಿಯಿಂದ ಹೊರಡಬೇಕಾಗಿರುವಂತಹ ವಿಮಾನ ವಿಳಂಬ ಆಗಿರೋ ಹಿನ್ನೆಲೆಯಲ್ಲಿ ದೆಹಲಿಯಿಂದ ಹೊರಡುವಂತಹ ವಿಮಾನ ಮಧುರೈ, ಕ್ಯಾಲಿಕಟ್ ಹಾಗೂ ತಿರುಚಿ ಮೂಲಕ ಏನು ಬೆಂಗಳೂರಿಗೆ ಬಂದು ಸೇರಲಿದೆ. ಅಲ್ಲಿಂದ ಒಂದು ವಿಮಾನದಲ್ಲಿ ಬಂದಂತಹ ಪಾರ್ಥಿವ ಶರೀರವನ್ನು ಜಿಲ್ಲಾಡಳಿತ ಏನು ಮಂಡ್ಯದ ಗಡಿ ಭಾಗವಾದಂತಹ ನಿಡಘಟ್ಟದ ಬಳಿ ಏನು ಪಾರ್ಥಿವ ಶರೀರವನ್ನು ರಿಸೀವ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಮೆರವಣಿಗೆ ಮೂಲಕ ಇಲ್ಲಿಗೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಅವಿನಾಶ್. ಎಸ್ ರಾಘವೇಂದ್ರ ಹಾಗೆ ಸಂಪರ್ಕದಲ್ಲಿರಿ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋದು. ಸಿಆರ್ಪಿಎಫ್ ವಾಹನದ ಮೇಲೆ ಏನು ದಾಳಿ ಆಯಿತು, ಯೋಧರ ಗುರುತು ಪತ್ತೆಗೆ ನೇರವಾಗಿರೋದು ಆಧಾರ್ ಕಾರ್ಡ್, ಗುರುತಿನ ಚೀಟಿ, ರಜೆ ಅರ್ಜಿ. ಯಾಕಂದ್ರೆ ಅಷ್ಟಮಟ್ಟಿಗೆ ದೇಹಗಳು ಛಿದ್ರವಾಗಿದ್ವು, ಅವ್ರನ್ನ ಗುರುತು ಪತ್ತೆ ಹಚ್ಚೋದೇ ಬಹಳ ಕಷ್ಟ ಆಗಿತ್ತು. ಅದೇ ರೀತಿಯಾಗಿ ಅವರ ಆಧಾರ್ ಕಾರ್ಡ್ ಏನಿದೆ, ಅದೇ ಅವರ ಐಡೆಂಟಿಟಿ ಕಾರ್ಡ್ಗಳು, ರಜೆ ಅರ್ಜಿ ಇದನ್ನ ಆಧಾರವಾಗಿಟ್ಕೊಂಡು ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಲಾಯಿತು. ಸಿಆರ್ಪಿಎಫ್ ವಾಹನದ ಮೇಲೆ ಪುಲ್ವಾಮಾದಲ್ಲಿ ಆದಂತಹ ಒಂದು ಭೀಕರ ದಾಳಿ ಇಡೀ ವಿಶ್ವವನ್ನೇ ಒಂದು ರೀತಿಯಾಗಿ ತಲ್ಲಣಗೊಳಿಸಿದೆ. ವಾಚು, ಪಾನ್ ಕಾರ್ಡ್ ಆಧಾರದಲ್ಲಿ ಗುರುತನ್ನ ಪತ್ತೆ ಹಚ್ಚಲಾಯಿತು. ಉಗ್ರರ ದಾಳಿಗೆ ಛಿದ್ರವಾಗಿದ್ವು ಯೋಧರ ದೇಹ. ಯಾರ ದೇಹ ಯಾವುದು ಅನ್ನೋದು ಪತ್ತೆ ಹಚ್ಚೋದು ಕೂಡ ಅಷ್ಟು ಕಷ್ಟವಾಗಿತ್ತು. 40 ಯೋಧರ ಈಗ ಗುರುತನ್ನ ಪತ್ತೆ ಹಚ್ಚಲಾಗಿದೆ. ಯಾರು ಯಾವೊಂದು ಇದಕ್ಕೆ ಸೇರಿದಂಥವರು ಅದು ಕೂಡ ದಾಳಿಯ ಬಳಿಕ ಚೆಲ್ಲಾಪಿಲ್ಲಿಯಾಗಿದ್ವು ದೇಹಗಳು. ಯಾರು ಅನ್ನೋದೇ ಪತ್ತೆ ಆಗ್ತಾ ಇರಲಿಲ್ಲ. ನಂತರ ಅವರ ಆಧಾರ್ ಕಾರ್ಡ್ಗಳು, ಐಡೆಂಟಿಟಿ ಕಾರ್ಡ್ಗಳು, ವಾಚು, ಅದೇ ರೀತಿಯಾಗಿ ರಜೆಗಾಗಿ ಹಾಕಿದಂಥ ಅರ್ಜಿ. ಈ ಒಂದು ಹುತಾತ್ಮ ಯೋಧರ ಸಂಖ್ಯೆಯಲ್ಲಿ ಏನು ದಾಳಿಯ ಬಳಿಕ ಚೆಲ್ಲಾಪಿಲ್ಲಿಯಾಗಿದ್ದಂಥದ್ದು ಮೃತದೇಹ ಪತ್ತೆ ಹಚ್ಚೋದು ಬಹಳ ಕಷ್ಟವಾಗಿತ್ತು. ಇನ್ನು ಪುಲ್ವಾಮಾ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ಅವಂತಿಪುರ ಸಮೀಪದ 7 ಮಂದಿಯನ್ನ ವಶಕ್ಕೆ ಪಡೆದಿರೋದು. ಏನು ಎನ್ಐಎ ನಿನ್ನೆಯಿಂದಲೇ ಕಾರ್ಯಾಚರಣೆಗೆ ಇಳಿದಿತ್ತು. ಈಗ 7 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಪುಲ್ವಾಮಾ ದಾಳಿಗೆ ಸಂಬಂಧಪಟ್ಟಂತೆ 7 ಜನ ಕೂಡ ಈ ಒಂದು ಪ್ರಕರಣದಲ್ಲಿ ಸಾಥನ್ನ ಕೊಟ್ಟಂತವರು ಅನ್ನೋ ಒಂದು ಆರೋಪ ಇದೆ. ಅವಂತಿಪುರ ಸಮೀಪ 7 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಈ ಇಡೀ ದಾಳಿ ಏನಿದೆ, ಈ ಒಂದು ಇಡೀ ದಾಳಿಯನ್ನ ಯೋಜಿಸಿದ್ದು ಪಾಕ್ನ ಒಬ್ಬ ನಾಗರಿಕ ಅಂತ ಗೊತ್ತಾಗಿದೆ. ಆತನೇ ಯೋಚನೆ ಮಾಡಿರುವಂತದ್ದು. ಪಾಕಿಸ್ತಾನದ ಓರ್ವ ವ್ಯಕ್ತಿ ಇದರ ಮಾಸ್ಟರ್ ಮೈಂಡ್. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಸದಸ್ಯ ಈತ ಅನ್ನೋದು ಕೂಡ ಗೊತ್ತಾಗಿದೆ. ಏನು ಮೌಲಾನಾ ಮಸೂದ್ ಅಜರ್ ಏನಿದ್ದಾನೆ, ಆತನ ಪ್ರಾಯೋಜಿತ, ಆತ ಕಟ್ಟಿರುವಂತಹ JEM ಏನಿದೆ, ಆ ಒಂದು ಸಂಘಟನೆಯಲ್ಲಿ ಟ್ರೈನ್ ಆಗಿರುವಂತಹ ವ್ಯಕ್ತಿ ಈತನೇ ಆದಿಲ್ ಅಹಮದ್ ನನ್ನ ಬಳಸಿಕೊಂಡು 1 ವರ್ಷದಿಂದ ಆತನ ಬ್ರೈನ್ ಅನ್ನ ವಾಶ್ ಮಾಡಿ ಸತ್ತರೆ ಸ್ವರ್ಗಕ್ಕೆ ಹೋಗ್ತೀಯಾ ಅಂತ ಅನಾಚಾರಗಳನ್ನೆಲ್ಲ ಆತ ತಲೆಗೆ ತುಂಬಿ ಆತನೇ ಪ್ರಿಪೇರ್ ಮಾಡಿರೋದು. ಉಗ್ರ ಸಂಘಟನೆ JEM ಸದಸ್ಯನಾಗಿರುವಂತಹ ವ್ಯಕ್ತಿ ಜೊತೆಗೆ ಉಳಿದಂತ 7 ಜನ ಈಗ ಏನ್ ಸಿಕ್ಕಿದ್ದಾರೆ, ಅವರೆಲ್ಲ ಸೇರ್ಕೊಂಡು ಆದಿಲ್ ಅಹಮದ್ ನನ್ನ ಬಳಸಿಕೊಂಡು ಸೂಸೈಡ್ ಬಾಂಬರ್ನಾಗಿ ಆತನನ್ನ ತಯಾರು ಮಾಡಿ ಈ ಒಂದು ಬ್ಲಾಸ್ಟ್ ಮಾಡಿರೋದು ಅಂತ ಈಗ ಗೊತ್ತಾಗಿದೆ. ಇನ್ನೊಂದು ಕಡೆ ಪುಲ್ವಾಮಾ ದಾಳಿಯಿಂದ ಬೆಚ್ಚಿಬಿದ್ದ ಪ್ರಧಾನಿ ಮೋದಿ ಮೊದಲ ಬಾರಿಗೆ ಸರ್ವಪಕ್ಷ ಸಭೆಯನ್ನು ಕೂಡ ಕರೆದಿದ್ದಾರೆ. ಪ್ರಧಾನಿ ಪುಲ್ವಾಮಾ ದಾಳಿಯ ಬಗ್ಗೆ ಚರ್ಚಿಸೋಕೆ ಕೇಂದ್ರದಿಂದ ಕ್ರಮ ಆಗಿದೆ. ಎಲ್ಲಾ ಪಕ್ಷಗಳ ಪ್ರಮುಖ ನಾಯಕರ ಜೊತೆ ಮಾತನಾಡಿ ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿ ಯಾವ ರೀತಿಯಾಗಿ ಮುಂದೆ ನಡೀಬೇಕು, ರಾಜತಾಂತ್ರಿಕವಾಗಿ ಅದೇ ರೀತಿಯಾಗಿ ನೇರ ತಿರುಗೇಟನ್ನು ಕೊಡುವ ವಿಚಾರ, ಅದು ಸರ್ಜಿಕಲ್ ಸ್ಟ್ರೈಕ್ ಇರಬಹುದು ಅಥವಾ ಮಿನಿ ವಾರ್ ಇರಬಹುದು, ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಪುಲ್ವಾಮಾ ದಾಳಿಯ ಬಗ್ಗೆ ಒಂದು ಗಹನವಾದಂತಹ ಚರ್ಚೆ ಸರ್ವಪಕ್ಷಗಳ ಸಭೆಯಲ್ಲಿ ಇವತ್ತು ನಡೆಯುತ್ತೆ. ಎಲ್ಲರೂ ಸೇರಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕಳೆದ ಬಾರಿ ಪಠಾಣ್ಕೋಟ್, ಉರಿ, ನೆಗ್ರೋತಾದಲ್ಲಿ ನಡೆದಂತಹ ಘಟನೆಗಳಿದ್ವು, ದಾಳಿಗಳಿದ್ವು. ಆ ಸಂದರ್ಭದಲ್ಲಿ ಸರ್ಕಾರವೇ ನೇರ ನಿರ್ಧಾರವನ್ನು ಕೈಗೊಂಡಿತ್ತು. ಯಾವುದೇ ಚರ್ಚೆ ಆಗಿರಲಿಲ್ಲ. ಕೆಲವೊಂದಷ್ಟು ಅಸಮಾಧಾನ ಕೂಡ ಆಗಿತ್ತು. ನಮ್ಮನ್ನು ಕೂಡ ಒಂದು ಮಾತು ಕೇಳಬೇಕಾಗಿತ್ತು ಅಂತ. ಆದರೆ ಈ ಬಾರಿ ಎಲ್ಲ ಸರ್ವಪಕ್ಷ ಸಭೆಯನ್ನ ನಡೆಸಿ ಪಕ್ಷಗಳ ನಾಯಕರ ಜೊತೆ ಅವರ ಅಭಿಪ್ರಾಯವನ್ನು ಕೂಡ ಕಲೆ ಹಾಕಿ ಅವರೇನು ಹೇಳ್ತಾರೆ, ಯಾವ ರೀತಿಯಾಗಿ ಮುನ್ನಡಿಬೇಕು, ಇದರ ಬಗ್ಗೆ ಕೂಡ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಒಮ್ಮತದ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ.
ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಓರಲ್ ಆಗಿ ಪ್ರತಿಕ್ರಿಯೆಯನ್ನ ಪಡಿತೀನಿ ಧರಣೇಶ್ ಅವರಿಂದ. ಧರಣೇಶ್, ಮೊದಲು ನಾನು ಕೇಳೋದಾದ್ರೆ ಅಲ್ಲಿ ಗುರುತು ಪತ್ತೆ ಹಚ್ಚೋದು ಬಹಳ ಕಷ್ಟವಾಗಿತ್ತು, ಯಾಕಂದ್ರೆ ಆಲ್ಮೋಸ್ಟ್ ಅರ್ಧ 1 ಕಿಲೋಮೀಟರ್ ವರೆಗೂ ದೇಹಗಳು ಛಿದ್ರವಾಗಿತ್ತು ಅಂತ. ಯಾವ ರೀತಿಯಾಗಿ ಪತ್ತೆ ಹಚ್ಚುತ್ತಿದ್ದಾರೆ, ಇದೇ ಯೋಧನ ದೇಹ ಇದು ಅಂತ? ಅವಿನಾಶ್, ನಿನ್ನೆ ಏನೋ ಯೋಧರನ್ನ ಗುರುತನ್ನ ಪತ್ತೆ ಹಚ್ಚೋದು ಬಹಳ ದೊಡ್ಡ ಕಷ್ಟ ಆಗಿತ್ತು. ಯಾಕೆಂತಂದ್ರೆ ಅಷ್ಟರ ಮಟ್ಟಿಗೆ ದಾಳಿಯ ಸ್ಫೋಟ ತೀವ್ರವಾಗಿತ್ತು, ಯೋಧರ ದೇಹಗಳು ಛಿದ್ರವಾಗಿದ್ದು, ಹಾಗಾಗಿ ಗುರುತನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಶವಗಳಲ್ಲಿ ಸಿಕ್ಕಂತಹ ಏನೋ ಆಧಾರ್ ಕಾರ್ಡ್ಗಳು, ಪಾನ್ ಕಾರ್ಡು ಮತ್ತೆ ರಜೆ ಚೀಟಿ, ಕೆಲವರ ಬಳಿ ಇದ್ದಂತಹ ವಾಚು, ಇವುಗಳ ಆಧಾರದ ಮೇಲೆ ಯಾರ್ಯಾರು ಮೃತರಾಗಿದ್ದಾರೆ, ಯಾರ್ಯಾರು ಈ ಹುತಾತ್ಮರಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಸೇನೆ ಸಂಗ್ರಹಿಸಿದೆ. ಒಂದು ಅಂದ್ರೆ ಮೊನ್ನೆ ರಾತ್ರಿ ಆದಂತ ದಾಳಿ ವೇಳೆ ರಾತ್ರಿ ಆಗಿರೋ ಕಾರಣಕ್ಕೋಸ್ಕರ ಗುರುತು ಹಚ್ಚೋದು ಪತ್ತೆಯಾಗಿತ್ತು. ಜೊತೆಗೆ ಅವರ ದೇಹಗಳು ಛಿದ್ರ ಆಗಿದ್ದರಿಂದ ಯಾರು ಅನ್ನುವಂಥದ್ದು ಗೊತ್ತಾಗಿರ್ಲಿಲ್ಲ. ಜೊತೆಗೆ ಅಲ್ಲಿ ಫಸ್ಟ್ ಆಫ್ ಆಲ್ ಒಂದು ಇದನ್ನ ಮಾಡಿದ್ರು, ಅಂದ್ರೆ ಯಾವ ವೆಹಿಕಲ್ಗೆ ಇದು ಮಾಡಿ ದಾಳಿ ಆಗಿತ್ತು ಮತ್ತೆ ಆ ವೆಹಿಕಲ್ ನಲ್ಲಿ ಯಾರ್ಯಾರು ಇದ್ರು ಅನ್ನುವಂತ ಮಾಹಿತಿಯನ್ನ ಮೊದಲಿಗೆ ಸಂಗ್ರಹಿಸಿಕೊಂಡ್ರು. ನಂತರದಲ್ಲಿ ಅಲ್ಲಿ ಯಾರ್ಯಾರು ಅನ್ನುವಂಥದ್ದನ್ನ ವಿಂಗಡಿಸ್ತಾ ಹೋದ್ರು. ಆ ದೇಹಗಳಲ್ಲಿ ಇದ್ದಂತಹ ಎಲ್ಲ ದಾಖಲೆಗಳನ್ನ, ಅಂದ್ರೆ ಆಧಾರ್ ಕಾರ್ಡ್ ಇರ್ಬೋದು, ಅವರ ಪರ್ಸ್ ಇರ್ಬೋದು, ವಾಚು ಮತ್ತಿತರ ಸಂಗತಿಗಳನ್ನ ಕ್ರೋಢೀಕರಿಸಿ ವಿಂಗಡಿಸ್ತಾ ಹೋದ್ರು. ಆಗ ಕಡೆಗೆ ಯೋಧರ ಗುರುತುಗಳು ಸಿಕ್ಕಿದವು ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯ ಆಗ್ತಿದ್ದಾವೆ. ಇದಲ್ಲದೆ ಈಗ ಇನ್ನೊಂದು ಮಾಹಿತಿ ಬರ್ತಾ ಇದೆ ಅವಿನಾಶ್, ಏನಂತಂದ್ರೆ ಈ ಪುಲ್ವಾಮಾ ದಾಳಿಗೆ ಸಂಬಂಧಪಟ್ಟಂತೆ ಮೊನ್ನೆ ರಾತ್ರಿಯಿಂದನೇ ಪುಲ್ವಾಮಾ ಮತ್ತು ಅವಂತಿಪುರ ನಡುವೆ ಇರುವಂತಹ ಗ್ರಾಮಗಳಲ್ಲಿ NIA ಮತ್ತು ಸೇನೆ ಎಲ್ಲವೂ ಸೇರಿ ಕೂಂಬಿಂಗ್ ಅನ್ನ ಮಾಡ್ತಾ ಇದ್ರು. ಯಾಕೆಂದ್ರೆ ಈ ದಾಳಿ ನಡೆದಂತ ಈ ಪ್ರದೇಶದಲ್ಲಿ ಯಾರಾದ್ರೂ ಉಗ್ರರು ಅಡಗಿರಬಹುದು, ಇನ್ನೂ ಒಂದಷ್ಟು ಮಂದಿ ಅನ್ನುವಂತ ಅನುಮಾನ ಒಂದು ಕಡೆ ಇತ್ತು. ಜೊತೆಗೆ ಈ ದಾಳಿಗೆ ಸಂಚನ್ನ ರೂಪಿಸಿದ್ದವರು ಇಲ್ಲಿಯವರು ಇರಬಹುದು, ಸ್ಥಳೀಯರ ನೆರವು ಇಲ್ಲದೆ, ಸಹಾಯ ಇಲ್ಲದೆ ಇಂಥದೊಂದು ಸ್ಫೋಟಕವನ್ನ ಸಂಘಟಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಮಾಹಿತಿ ಆಧಾರದ ಮೇರೆಗೆ ಅವಂತಿಪುರ ಮತ್ತು ಪುಲ್ವಾಮಾ ನಡುವೆ ಅಲ್ಲಿರುವಂತಹ ಒಂದು 15ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕೂಂಬಿಂಗ್ ಅನ್ನ ಮಾಡಲಾಗಿತ್ತು. ಈಗ ಆ ಕೂಂಬಿಂಗ್ ಕಾರ್ಯಾಚರಣೆಗೆ ಯಶಸ್ಸು ಸಿಕ್ಕಿದೆ. ಹಾಗಾಗಿ ನಿನ್ನೆ ರಾತ್ರಿ 7 ಮಂದಿಯನ್ನ ವಶಕ್ಕೆ ಪಡೆದುಕೊಳ್ಳುವುದರಲ್ಲಿ ಸೇನೆ ಮತ್ತು NIA ಈಗ ಏನು ಯಶಸ್ವಿಯಾಗಿದೆ. ಈ 7 ಮಂದಿ ವಶಕ್ಕೆ ಪಡೆದುಕೊಂಡಂತಹ ಸೇನೆ ಮತ್ತು NIA ಅವರನ್ನ ವಿಚಾರಣೆಗೊಳಪಡಿಸಿ ಕೆಲವೊಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿದೆ. ಆ ಮಾಹಿತಿಯ ಪ್ರಕಾರ ಸ್ಫೋಟಕ ಮಾಹಿತಿಯೊಂದು ಲಭ್ಯ ಆಗ್ತಾ ಇದೆ. ಏನು ಅಂತಂದ್ರೆ, ಇಡೀ ಈ ದಾಳಿಗೆ ಪುಲ್ವಾಮಾ ಸ್ಫೋಟ ಪ್ರಕರಣಕ್ಕೆ ಸಂಚು ರೂಪಿಸಿದಂತಹ ವ್ಯಕ್ತಿ ಪಾಕಿಸ್ತಾನ ಮೂಲದವನು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಪಾಕಿಸ್ತಾನ ಮೂಲದ ವ್ಯಕ್ತಿ ಅಂದ್ರೆ ದಾಳಿಗೆ ಸಂಚನ್ನ ರೂಪಿಸಿದ್ದ. ಜೊತೆಗೆ ಈ ಸ್ಫೋಟಕ್ಕೆ ಆತ್ಮಹತ್ಯೆಗೆ ತುತ್ತಾಗ್ಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ರೂಪಿಸಬೇಕಿತ್ತು, ಸಿದ್ಧಗೊಳಿಸಬೇಕಿತ್ತು, ಅಣಿಗೊಳಿಸಬೇಕಿತ್ತು. ಅದನ್ನ ಅಹಮದ್ ಆದಿಲ್ ಕೈಯಲ್ಲಿ ಮಾಡಿಸಿದ್ದ, ಆತನನ್ನ ತಯಾರುಗೊಳಿಸಿ, ಯಾಕೆಂದ್ರೆ 2017 ಅಹಮದ್ ಆದಿಲ್ ಮನೆ ಬಿಟ್ಟು ಹೋಗಿದ್ದ. ಅವನನ್ನ ಈ ಆತ್ಮಾಹುತಿ ದಾಳಿಗೆ ಸಿದ್ಧಪಡಿಸಿ ಕಡೆಗೆ ಅವನನ್ನು ಸಿದ್ಧಪಡಿಸಿದ್ದ ಪಾಕಿಸ್ತಾನದ ಮೂಲದ ವ್ಯಕ್ತಿ ಮತ್ತು ಆತ ಜೈಷ್-ಇ ಮೊಹಮ್ಮದ್ ಸಂಘಟನೆಯ ಸಂಪರ್ಕ ಹೊಂದಿರುವಂತಹ ವ್ಯಕ್ತಿ ಎನ್ನುವಂತ ಸ್ಫೋಟಕ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಅವಿನಾಶ್, ಧನ್ಯವಾದ ಧರಣೇಶ್ ಮಾಹಿತಿಗಾಗಿ. ಇನ್ನು ಮಂಡ್ಯದ ಗುಡಿಗೆರೆಯಲ್ಲಿ ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳು ಆಗ್ತಿದ್ದಾವೆ? ಈಗಷ್ಟೇ ಒಂದಷ್ಟು ಪೋಸ್ಟ್ಪೋನ್ ಆಗಿದೆ ಟೈಮಿಂಗ್ ಕೂಡ. ಯಾವ ರೀತಿ ಸಿದ್ಧತೆ ಇದೆ? ಪುಟ್ಟಪ್ಪ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಒಂದು ಬ್ರೇಕ್ ಆದ್ಮೇಲೆ ಜಮ್ಮು ಕಾಶ್ಮೀರದಿಂದ ಹುತಾತ್ಮ ಯೋಧರ ಪಾರ್ಥಿವ ಶರೀರವನ್ನ ದೆಹಲಿಯ ಪಾಲಂ ವಾಯುನೆಲೆಗೆ ತರಲಾಯಿತು. ಬಳಿಕ ಹುತಾತ್ಮ ಯೋಧರ ಪಾರ್ಥಿವ ಶರೀರಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ರಾಜನಾಥ್ ಸಿಂಗ್, ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್, ಕಾಂಗ್ರೆಸ್ನ ಅಧ್ಯಕ್ಷ ರಾಹುಲ್ ಗಾಂಧಿ ಸೇರಿದಂತೆ ಹಲವು ಗಣ್ಯರು ಅಂತಿಮ ನಮನ ಸಲ್ಲಿಸಿದರು. ನಂತರ ಬೇರೆಲ್ಲ ರಾಜ್ಯಗಳ ಹುತಾತ್ಮ ಯೋಧರ ಪಾರ್ಥಿವ ಶರೀರವನ್ನ ಕಳುಹಿಸಿಕೊಡಲಾಯಿತು.
ಇನ್ನು ಮಂಡ್ಯದಲ್ಲಿ ಹುತಾತ್ಮ ಯೋಧ ಗುರು ಅಂತ್ಯ ಸಂಸ್ಕಾರದ ಸ್ಥಳ ಈಗ ಬದಲಾಗಿದೆ. ಮದ್ದೂರು ಮಳವಳ್ಳಿ ರಸ್ತೆ ಪಕ್ಕದ ಜಾಗದಲ್ಲಿ ಅಂತ್ಯಕ್ರಿಯೆಗೆ ಈಗ ಕೊನೆ ಕ್ಷಣದಲ್ಲಿ ಒಂದು ಬದಲಾವಣೆಯನ್ನು ಮಾಡಲಾಗಿದೆ. ಕೊನೆ ಕ್ಷಣದಲ್ಲಿ ಅಂತ್ಯಕ್ರಿಯೆ ಜಾಗವನ್ನ ಜಿಲ್ಲಾಡಳಿತ ಬದಲಾವಣೆ ಮಾಡಿರೋದು. ಹುತಾತ್ಮ ಯೋಧ ಗುರು ಅಂತ್ಯ ಸಂಸ್ಕಾರದ ಸ್ಥಳ ಬದಲಾಗಿದೆ. ಮದ್ದೂರು ಮಳವಳ್ಳಿ ರಸ್ತೆ ಏನಿದೆ ಆ ಪಕ್ಕದಲ್ಲಿ ರಸ್ತೆ ಪಕ್ಕದಲ್ಲಿರುವಂತಹ ಜಾಗದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಅಂತ ಜಿಲ್ಲಾಡಳಿತ ತಿಳಿಸಿರೋದು. ಈಗಾಗಲೇ ನಿನ್ನೆ ಸಂಜೆ ತಲುಪಬೇಕಾಗಿತ್ತು ಹುಟ್ಟೂರಿಗೆ, ಆದರೆ ಅದು ಕೂಡ ಸಾಧ್ಯವಾಗಿಲ್ಲ, ತಾಂತ್ರಿಕ ಅಡಚಣೆ ಇರೋದ್ರಿಂದ. ಈ ಹಿಂದೆ ಗ್ರಾಮದ ಸರ್ಕಾರಿ ಜಾಗದಲ್ಲಿ ಸ್ಥಳವನ್ನು ನಿಗದಿ ಮಾಡಲಾಗಿತ್ತು. ಆದರೆ ಈ ಬಗ್ಗೆ ಕುಟುಂಬಸ್ಥರು ಆಪ್ತರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಅಂತ್ಯಕ್ರಿಯೆಗೆ ಈಗ ಜಾಗವನ್ನ ನೋಡಲಾಗಿದೆ, ಅಲ್ಲಿ ಸಿದ್ಧತೆ ಆಗ್ತಾ ಇದೆ. ಸಮಾಧಿ ಸ್ಥಳಕ್ಕೆ 35 ಗುಂಟೆ ಜಾಗವನ್ನ ಜಿಲ್ಲಾಡಳಿತ ಕೊಟ್ಟಿರೋದು. ಇದು ಮಂಡ್ಯ ಮಳವಳ್ಳಿ ರಸ್ತೆ ಬಳಿ ಇರುವಂತದ್ದು. ಜೆಸಿಬಿ ಯಂತ್ರದ ಮೂಲಕ ಈಗ ಆ ಜಾಗವನ್ನ ಸಮತಟ್ಟುಗೊಳಿಸಿ ಸಿದ್ಧತೆ ಆಗ್ತಿದೆ. ಕೆಎಂ ದೊಡ್ಡಿಯಲ್ಲಿ ಸ್ವಯಂ ಪ್ರೇರಿತ ಬಂದ್ಗೂ ಕೂಡ ಕರೆಯನ್ನ ನೀಡಲಾಗಿದೆ. ಸಮಾಧಿ ಸ್ಥಳಕ್ಕೆ ಒಟ್ಟು 35 ಗುಂಟೆ ಜಾಗವನ್ನ ನೀಡಿರುವುದು ಜಿಲ್ಲಾಡಳಿತ. ಇನ್ನೇನು ಇವತ್ತು 3:40ಕ್ಕೆ ಪಾರ್ಥಿವ ಶರೀರ ಬೆಂಗಳೂರನ್ನ ತಲುಪುತ್ತೆ. ಅದಾದ ನಂತರ ಇಲ್ಲಿ ಅಂತ್ಯಕ್ರಿಯೆಗೆ ನೋಡ್ತಾ ಇದ್ರೆ ಸಿದ್ಧತೆ ಆಗ್ತಿರುವಂತದನ್ನ. ಮಂಡ್ಯ ಮಳವಳ್ಳಿ ರಸ್ತೆ ಇದು, ಅದರ ಪಕ್ಕದಲ್ಲಿ 35 ಗುಂಟೆ ಜಾಗವನ್ನ ಜಿಲ್ಲಾಡಳಿತ ಕೊಟ್ಟಿರೋದು. ಮೊದಲು ಸರ್ಕಾರಿ ಜಾಗದಲ್ಲಿ ಕೊಟ್ಟಿದ್ರು, ಆದರೆ ಕುಟುಂಬಸ್ಥರು ಮತ್ತು ಅವರ ಸಂಬಂಧಿಕರೆಲ್ಲರೂ ಕೂಡ ಅಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಈ ಜಾಗ ರೆಡಿ ಆಗ್ತಿದೆ. ಇನ್ನು ಇದೇ ಜಾಗದಿಂದ ನೇರ ಸಂಪರ್ಕದಲ್ಲಿ ಈಗ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಈಗ ಜಾಗ ಬದಲಾವಣೆ ಆಗಿದೆ, ಅದಕ್ಕೇನು ಕಾರಣ ಇತ್ತು, ಯಾಕೆ ವಿರೋಧ ವ್ಯಕ್ತಪಡಿಸ್ತಿದ್ರು ಅಂತ, ಜೊತೆಗೆ ಈಗ ನೀವೇನೆಲ್ಲ ಇದ್ದೀರಾ ಅಲ್ಲಿ, ಯಾವ ರೀತಿಯಾದ ಸಿದ್ಧತೆ ಆಗ್ತಿದೆ, ಏನೇನಾಗ್ತಿದೆ ಅಲ್ಲಿ? ಎಸ್ ಅವಿನಾಶ್, ಏನು ಅಂತ್ಯಕ್ರಿಯೆಗೆ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಂಡ್ಯ ಜಿಲ್ಲಾಡಳಿತ ಮಾಡ್ಕೊಳ್ತಾ ಇದೆ. ನಿನ್ನೆ ಏನು ಆ ಜಾಗದ ವಿಚಾರವಾಗಿ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗಿತ್ತು. ಆ ಹಿನ್ನೆಲೆಯಲ್ಲಿ ತಡರಾತ್ರಿ ಸಾಕಷ್ಟು ಚರ್ಚೆಯನ್ನು ನಡೆಸಿ ಈಗ ಅಂತಿಮವಾಗಿ ಮದ್ದೂರು ಮಳವಳ್ಳಿ ರಸ್ತೆಯ ಮುಖ್ಯ ರಸ್ತೆ, ಅಂದರೆ ಇದು ನ್ಯಾಷನಲ್ ಹೈವೇ ಇದೆ, ಆ ನ್ಯಾಷನಲ್ ಹೈವೇ ಪಕ್ಕದಲ್ಲಿರುವಂಥ ಸುಮಾರು 35 ಗುಂಟೆ ಜಾಗದಲ್ಲಿ ಅಂತ್ಯಕ್ರಿಯೆ ನಡೆಸೋದಕ್ಕೆ ಜಾಗವನ್ನು ಸರ್ಕಾರ ನೀಡಿದೆ. ಅವಿನಾಶ್, ನಾವೀಗ ದೃಶ್ಯಗಳಲ್ಲಿ ನೋಡ್ಬೋದು, ಆ ಸ್ಥಳವನ್ನು ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. JCB ಹಾಗೂ ಟ್ರಿಲ್ಲರ್ ವಾಹನಗಳಿಂದ ಅದನ್ನು ಸ್ವಚ್ಛ ಮಾಡಿ ಆ ಜಾಗವನ್ನು ಶುದ್ಧಿ ಮಾಡಲಾಗ್ತಾ ಇದೆ. ಈ ಜಾಗದಲ್ಲಿ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಕೊನೆ ಹಂತದ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ಸ್ಥಳದಲ್ಲೇ ಇದ್ದು, ಯಾಕೆಂದರೆ ಮಧ್ಯಾಹ್ನದ ವೇಳೆಗೆ ಪಾರ್ಥಿವ ಶರೀರ ಮಂಡ್ಯಕ್ಕೆ ಆಗಮಿಸಲಿದೆ. ಆ ನಂತರ ಇಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಸ್ವತಃ ಹಿರಿಯ ಅಧಿಕಾರಿಗಳ ಸ್ಥಳದಲ್ಲಿ ನಿಂತು ಅವರು ಇಲ್ಲಿನ ಸಿದ್ಧತಾ ಕಾರ್ಯಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಸಾರ್ವಜನಿಕರು ಸಹ ಸ್ಥಳದಲ್ಲಿ ನಿಂತ್ಕೊಂಡು ಇಲ್ಲಿ ಏನಾಗ್ತಾ ಇದೆ, ಪಾರ್ಥಿವ ಶರೀರ ಎಷ್ಟೊತ್ತಿಗೆ ಬರುತ್ತೆ, ಯಾವಾಗ ಅಂತ್ಯಕ್ರಿಯೆ ಆಗುತ್ತೆ ಅಂತ ಒಂದು ಹಂತದಲ್ಲಿ ಆತಂಕದಿಂದಲೇ ಇಲ್ಲೆಲ್ಲರೂ ಸಹ ಕಾದು ನೋಡ್ತಾ ಇದ್ದಾರೆ. ಕೊನೆ ಹಂತದಲ್ಲಿ ಕುಟುಂಬಸ್ಥರು ಹಾಗೂ ಸ್ಥಳೀಯರ ಆಗ್ರಹದ ಮೇರೆಗೆ ಜಾಗವನ್ನು ಬದಲಾಯಿಸಿದ್ರಿಂದ ಈಗ ಸರ್ಕಾರಿ ಜಾಗವಾದ ಮದ್ದೂರು ಮಳವಳ್ಳಿ ರಸ್ತೆಯ ಸುಮಾರು 35 ಗುಂಟೆ ಜಾಗದಲ್ಲಿ ಗುರು ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪುಟ್ಟಪ್ಪ. ಬ್ರೇಕ್ ಆದ್ಮೇಲೆ ಮತ್ತಷ್ಟು ಸುದ್ದಿ.